9ನೇ ತಾರೀಕಿಂದ ಮೆಟ್ರೋ ದರ ಏರಿಕೆ ಮಾಡ್ತಾ ಇದ್ದಾರೆ. ಹೌದು, ಮೆಟ್ರೋ ಕೇವಲ ನಮ್ಮ ರಾಜ್ಯದ ಒಂದೇ ಅಲ್ಲ, ಅದಕ್ಕೆ ಸಪ್ರೇಟ್ ಒಂದು ವಿಂಗೇ ಇದೆ. ಅವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಕ್ಕಂಥದ್ದು. CM ಬದಲಾವಣೆ ವಿಚಾರ ಸದ್ಯಕ್ಕೇನು ಅದ್ರ ಬಗ್ಗೆ ಚರ್ಚೆ ಇಲ್ಲ. ನೋಡೋಣ ಏನಾಗ್ತದೆ ಅಂತೇಳಿ. ಇನ್ನು ಹೈಕಮಾಂಡ್ ಏನೋ ಕರೆಸ್ತೀವಿ ಇಬ್ಬರನ್ನ ಅಂತ ಹೇಳಿದರೆ ಅದರಲ್ಲಿ ಅಲ್ಲಿ ತೀರ್ಮಾನ ಮಾಡ್ತಾರೆ. ಕನಕಪುರದಲ್ಲೂ ಕೂಡ ಸಾಕಷ್ಟು ಶಾಸಕರನ್ನ ಕರೆಸಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಅದನ್ನು ಯಾಕೆ ನೀವು ಶಕ್ತಿ ಪ್ರದರ್ಶನ ಅಂತೀರಾ? DK ಶಿವಕುಮಾರ್ ಅವ್ರ ಮೇಲೆ ವಿಶ್ವಾಸ ಇರತಕ್ಕಂಥ ಶಾಸಕರೆಲ್ಲರೂ ಕೂಡ ಬಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಇನ್ವೈಟ್ ಮಾಡಿದರು. ಅದರಲ್ಲಿ ಹಲವಾರು ಜನಕ್ಕೆ ಕೆಲವರಿಗೆ ಕೆಲಸಗಳ ಒತ್ತಡ ಅವ್ರು ಬರೋಕ್ಕಾಗಲಿಲ್ಲ. ಕೆಲವರು ಎಲ್ಲರೂ ಬಂದು ಅಲ್ಲಿ ಕಾರ್ಯಕ್ರಮದಲ್ಲಿ ಅಟೆಂಡೆನ್ಸ್ ಹಾಕ್ಬಿಟ್ಟು ಹೋಗಿದ್ದಾರೆ. ಅದನ್ನು ಶಕ್ತಿ ಪ್ರದರ್ಶನ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. DCM ಅವರು ಇಡೀ ರಾಜ್ಯಕ್ಕೆ DCM, ಶಾಸಕರುಗಳು ಬಂದು ಅವರಿಗೆ ಒಂದು ಗೌರವವನ್ನು ಕೊಟ್ಟಿದ್ದಾರೆ. ಈಗೇನಾದರೂ ಮಾರ್ಚ್ಗೆ ಬಜೆಟ್ಗೆ ಈಗಾಗಲೇ CM ಸಿದ್ಧತೆ ನಡೆಸ್ತಾ ಇದ್ದಾರೆ. ಬಜೆಟ್ ಮಂಡನೆ ಆದಮೇಲೆ ಏನಾದರೂ ಬದಲಾವಣೆ ಆಗುತ್ತಾ, ಹೇಗೆ ಸರ್? ನೀವು ಕೇಳೋ ಪ್ರಶ್ನೆ ಅಲ್ಲ, ನಾನು ಹೇಳುವ ಮೊದಲು ಹೈಕಮಾಂಡ್ ಕೇಳೋ ಪ್ರಶ್ನೆ ಇದು. ನಾನು ಹೆಂಗೆ ಹೇಳಿ ಉತ್ತರ ಇದಕ್ಕೆ? ಜೊತೆನೂ ಕೂಡ ಆಪ್ತರಾಗಿದ್ದೀರಿ, ಮಾಹಿತಿ ಗೊತ್ತಿರ್ತದೆ ನಿಮಗೆ. ಇಬ್ಬರ ಜೊತೆನೂ ಚೆನ್ನಾಗಿದ್ದೀವಿ, ಮುಖ್ಯಮಂತ್ರಿಗಳ ಜೊತೆನೂ ಚೆನ್ನಾಗಿದ್ದೀವಿ. ಆಮೇಲೆ ನಮ್ಮ ಜಿಲ್ಲೆಯವರು, ನಮ್ಮ ಉಪಮುಖ್ಯಮಂತ್ರಿಗಳು ಆಗಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ನಮ್ಮವರೆಲ್ರಿಗೂ ಕೂಡ ಅಭಿಪ್ರಾಯ ಇದೆ. ಬಟ್ ಅದು ಯಾವಾಗ ಮಾಡಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡಬೇಕಷ್ಟೇ. ಅದನ್ನು ಎಲ್ಲರಲ್ಲೂ ಕೂಡ ಅವರು ಕೂಡ ಕಷ್ಟಪಟ್ಟಿದ್ದಾರೆ, ಪಕ್ಷಕ್ಕೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅದರಲ್ಲೂ ವಿಶೇಷವಾಗಿ ಹಳೆ ಮೈಸೂರು ಭಾಗ ಇದೆಯಲ್ಲ, ಇಲ್ಲಿ ಸ್ವಲ್ಪ ಎಲ್ಲರ ಮೇಲೂ ಕೂಡ ಒತ್ತಡ ಜಾಸ್ತಿ ಇದೆ. ಅದನ್ನು ಹೈಕಮಾಂಡ್ ಬಗೆಹರಿಸಬೇಕು. ಅದನ್ನು ಹೈಕಮಾಂಡ್ ಬಗೆಹರಿಸಿದ್ರೆ ಕಷ್ಟ ಆಗ್ತದೆ. ಈಗ ಅನುದಾನ ವಂಚಿಕೆ ವಿಚಾರದಲ್ಲಿ DCM ಬಣದಲ್ಲಿ ಗುರುತಿಸ್ಕೊಂಡಿರೋರಿಗೆ ಏನಾದರೂ ಅನುದಾನ ಸರಿಯಾಗಿ ಸಿಗ್ತಾ ಇಲ್ವಾ ಅನ್ನೋ ಪ್ರಶ್ನೆ. ಆ ಪ್ರಶ್ನೆ ಏನಿಲ್ಲ. DCM ಕೊಟ್ಟವ್ರೆ, CM ಕೊಟ್ಟವ್ರೆ, ಎಲ್ಲ ಕೊಟ್ಟವ್ರೆ, ಎಲ್ರಿಗೂ ಎಲ್ಲ. ಅದರಲ್ಲಿ ಯಾವ ತಾರತಮ್ಯನೂ ಇಲ್ಲ. ಅದರಲ್ಲಿ ಈಗ ಅವ್ರ ಬಣ ಇವ್ರ ಬಣ ಅಂತಕ್ಕಂಥದ್ದಿಲ್ಲ. ವಿಶ್ವಾಸ ಅಷ್ಟೇ. ಅವ್ರ ಜೊತೆ ಕೆಲವರು ವಿಶ್ವಾಸ ಅವರೇ, ಇವ್ರ ಜೊತೆ ಕೆಲವರು ವಿಶ್ವಾಸದಲ್ಲಿ ಅವರೇ. ಅದಂತ ಹೇಳಿ ಅದೇ ಅಂಚೆ ಅನುದಾನ ಕೊಡ್ತಕ್ಕಂಥದ್ರಲ್ಲಿ ತಾರತಮ್ಯ ಎಲ್ಲೂ ಮಾಡಿಲ್ಲ, ಯಾರು ಮಾಡೋದು ಇಲ್ಲ. ಅದನ್ನು ಅದರ ಅವಶ್ಯಕತೆಯೂ ಇಲ್ಲ. ಥ್ಯಾಂಕ್ ಯು. ಹಾಂ.